ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವರ ಕೋಣೆಯಲ್ಲಿ ಹಲ್ಲಿಗಳು ಕಾಣಿಸಿಕೊಳ್ಳುವುದಕ್ಕೆ ಯಾವೆಲ್ಲ ಸೂಚನೆಗಳಿದೆ? ಇದು ಶುಭವೋ ಅಥವಾ ಅಶುಭವೋ? ಮನೆಯಲ್ಲಿ ಈ ಥರ ಹಲ್ಲಿಗಳು ಯಾವ ಯಾವ ಭಾಗದಲ್ಲಿ ಕಾಣಿಸಿಕೊಂಡರೆ ಯಾವೆಲ್ಲ ಸೂಚನೆಗಳು ನಿಮಗಾಗುತ್ತದೆ? ದೇವರ ಕೋಣೆಯಲ್ಲಿ ಪದೇ ಪದೇ ಹಲ್ಲಿ ಕಾಣಿಸಿಕೊಂಡಿರೇ ಅದು ಯಾವೆಲ್ಲ ಮುನ್ಸೂಚನೆಗಳು ನೀಡುತ್ತದೆ? ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪಂಡಿತರು, ದೈವಜ್ಞರು ರಘುನಂದನ್ ದೀಕ್ಷಿತರಿಗೆ ಒಂದು ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ದೀಕ್ಷಿತರು ತುಂಬ ಚೆನ್ನಾಗಿ ಪರಿಹಾರ ಅದ್ಭುತವಾಗಿ ಹೇಳ್ತಾರೆ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಲಕ್ಷ್ಮೀ ದೇವಿಯ ಆಗಮನ ಆಗುತ್ತದೆ ಎನ್ನುವ ಶಾಸ್ತ್ರಗಳು ಹೇಳುತ್ತದೆ. ಹಲ್ಲಿಯನ್ನು ಮನೆಯ ಮಹಾಲಕ್ಷ್ಮಿ ಅಂತಲೂ ಕೂಡ ಕರೆಯುತ್ತಾರೆ. ದೇವರ ಕೋಣೆಯಲ್ಲಿ ಪದೇ ಪದೇ ಹಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಕೃಪೆ ಆಗಲಿದೆ ಮತ್ತು ಶೀಘ್ರದಲ್ಲಿ ಧನ ಲಾಭ ಅಥವಾ ಆರ್ಥಿಕ ಪ್ರಗತಿಯಾಗಲಿದೆ ಎಂದು ಅರ್ಥ. ಸ್ಥಗಿತಗೊಂಡಿರುವ ಕೆಲಸಗಳು ಪೂರ್ಣಗೊಂಡು ಆರ್ಥಿಕ ಮುಗ್ಗಟ್ಟು ದೂರವಾಗುತ್ತದೆ ಎನ್ನುವ ಮುನ್ಸೂಚನೆ ಇದು ಆಗಿರುತ್ತದೆ. ಸಕಾರಾತ್ಮಕ ಶಕ್ತಿಯ ಸಂಕೇತ. ದೇವರ ಕೋಣೆಯಲ್ಲಿ ಹಲ್ಲಿ ಓಡಾಡುತ್ತಿರುವುದು ಆ ಜಾಗದಲ್ಲಿ ದೈವಿಕ ಅಥವಾ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಎಂದು ಅರ್ಥ. ಇದು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿ ಸುಖ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಶುಭ ಸಮಾರಂಭಗಳ ಮುನ್ಸೂಚನೆ ಕೂಡ ಇದಾಗಿದೆ. ಪದೇ ಪದೇ ಹಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ಶೀಘ್ರದಲ್ಲಿ ಯಾವುದಾದರೂ ಮಂಗಳ ಅಥವಾ ಮಂಗಳ ಕಾರ್ಯಗಳು, ಮದುವೆ, ನಾಮಕರಣ, ಗೃಹ ಪ್ರವೇಶ ಇತ್ಯಾದಿಯಂಥದ್ದು ನಡೆಯಲಿದೆ ಎನ್ನುವ ಸೂಚನೆ ಇದು ಆಗುತ್ತದೆ. ಪೂಜೆ ಮಾಡುವಾಗ ಹಲ್ಲಿ ಶಬ್ದ ಮಾಡುವುದು. ನೀವು ದೇವರ ಮನೆಯಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ಹಲ್ಲಿ ಚಿಕ್ ಚಿಕ್ ಅಂದು ಶಬ್ದ ಮಾಡುತ್ತಿದ್ದರೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪುತ್ತಿದೆ ಎಂದು ಅಂದುಕೊಳ್ಳಿ. ಶೀಘ್ರವಾಗಿ ಎಲ್ಲ ಕೆಲಸಗಳು ಯಶಸ್ವಿ ಆಗಲಿದೆ. ಶುಕ್ರವಾರದ ದಿನ ಹಲ್ಲಿ ಕಾಣಿಸಿಕೊಳ್ಳುವುದು ತುಂಬಾ ವಿಶೇಷ. ಶುಕ್ರವಾರ ಲಕ್ಷ್ಮೀದೇವಿಗೆ ಪ್ರಿಯವಾದ ದಿನ. ಅಂದು ದೇವರ ಕೋಣೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ತಿಳ್ಕೊಳ್ಳಿ, ಅತ್ಯಂತ ಶ್ರೇಷ್ಠ ಮತ್ತು ಅದೃಷ್ಟದ ಸಂಕೇತ ಇದು ಆಗಿರುತ್ತದೆ. ಮೃತ ಹಲ್ಲಿ ಕಾಣಿಸಿಕೊಳ್ಳುವುದು ಅಂದರೆ ಒಂದು ವೇಳೆ ದೇವರ ಕೋಣೆಯಲ್ಲಿ ಹಲ್ಲಿ ಸತ್ತು ಬಿದ್ದಿರುವುದು ಕಂಡರೆ ಅದು ಒಳ್ಳೆಯದಲ್ಲ. ಅದು ನಕಾರಾತ್ಮಕ ಮುನ್ಸೂಚನೆ ಅಂತ ತಿಳಿಸಲಾಗುತ್ತದೆ. ತಕ್ಷಣ ಅದನ್ನು ಸ್ವಚ್ಛಗೊಳಿಸಿ ಆ ಜಾಗಕ್ಕೆ ಗೋಮೂತ್ರ ಅಥವಾ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿ ಮತ್ತು ಪಂಡಿತ ರಘುನಂದನ್ ದೀಕ್ಷಿತರಿಗೆ ಒಂದು ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಯಾವುದೇ ಕಷ್ಟ ಇದ್ದರೂ ಪರಿಹಾರ ಹೇಳ್ತಾರೆ.